ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ ಸಂಸದೆ ಸುಮಲತಾ? ಮೋದಿ ಸಮ್ಮುಖದಲ್ಲೇ ಬಿಜೆಪಿಗೆ ಸೇರ್ಪಡೆಯಾಗುವಂತಹ ಸಿದ್ಧತೆ ಈಗ ನಡೀತಾ ಇದೆ. ಸುಮಲತಾ ಆಪ್ತ ವಲಯದಿಂದ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದ್ದು, ಸಂಸದೆ ಸುಮಲತಾ ಅವರು ಬಿಜೆಪಿಗೆ ಸೇರ್ಪಡೆಯಾಗೋದಕ್ಕೆ ಬೇಕಾದಂತಹ ಸಿದ್ಧತೆಗಳು ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದಾರಲ್ಲ ಮಾರ್ಚ್ 11ರಂದು, ಅವತ್ತೇ ಪ್ರಧಾನಿಗಳ ಸಮ್ಮುಖದಲ್ಲೇ ಸುಮಲತಾ ಬಿಜೆಪಿ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಅನ್ನೋದು ಸುಮಲತಾ ಅವರ ಆಪ್ತ ವಲಯದಿಂದ ಬಂದಿರುವ ಮಾಹಿತಿ. ಮಾರ್ಚ್ 11ರಂದು ಸುಮಲತಾ ಬಿಜೆಪಿ ಸೇರ್ಪಡೆಯಾಗುವಂತಹ ಬಗ್ಗೆ ಚರ್ಚೆಯಾಗಿದ್ದು, ಮದ್ದೂರಿನಲ್ಲಿ ನಡೆಯಲಿರುವ ಬೃಹತ್ ಬಿಜೆಪಿಯ ಸಮಾವೇಶದಲ್ಲಿ ಅವರು ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಸರ್ಕಾರದಿಂದ ಅಲ್ಲದೆ ಪಕ್ಷದ ವತಿಯಿಂದನೂ ಕಾರ್ಯಕ್ರಮ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸರ್ಕಾರದ ವತಿಯಿಂದ ಏನಾದರೂ ಸಮಾವೇಶ ಆಯೋಜನೆಯಾದ್ರೆ ಸುಮಲತಾ ಪಕ್ಷ ಸೇರ್ಪಡೆಗೆ ಅದು ತೊಡಕಾಗತ್ತೆ. ಹಾಗಾಗಿ ಸುಮಲತಾ ಅವರಿಗೋಸ್ಕರನೇ ಪಕ್ಷದ ವತಿಯಿಂದ ಆಯೋಜನೆಯಾಗತ್ತಾ ಸಮಾವೇಶ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಗೌಡ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಗೌಡ, ಈಗ ಅವರು ಯಾವಾಗ ಸಂಸದೆಯಾದ್ರು ಅವತ್ತಿನಿಂದಲೂ ಕೂಡ ಈ ಪಕ್ಷಕ್ಕೆ ಬರ್ತಾರೆ, ಆ ಪಕ್ಷಕ್ಕೆ ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅನ್ನುವ ಮಾತುಗಳೇ ಇದೆ. ಈ ಸಲ ಬಿಜೆಪಿಗೆ ಅವರು ಸೇರ್ಪಡೆಯಾಗೋದು ಖಚಿತನಾ, ಹೇಗೆ? ನವಿತಾ, ಏನು ಸುಮಲತಾ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರುವಂತ ವಿಚಾರ ಇದು. ನ್ಯೂಸ್ 18ಗೆ ಈ ಒಂದು ವಿಚಾರವನ್ನ ತಿಳಿಸಿರುವಂತದ್ದು. ಅಂದ್ರೆ ಬಹುತೇಕ ಸುಮಲತಾ ಅಂಬರೀಶ್ ಅವರು ಮಾರ್ಚ್ 11ನೇ ತಾರೀಕು ಮೋದಿ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ವಿಚಾರ ಈಗ ಅವರ ಆಪ್ತ ವಲಯದಿಂದನೇ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬಹುದಿನಗಳಿಂದಲೂ ಕೂಡ ಸುಮಲತಾ ಯಾವ ಪಕ್ಷಕ್ಕೆ ಹೋಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೆ ಕೊನೆಗೂ ಕೂಡ ಮೋದಿ ಯಾವಾಗ ಬರ್ತಾರೆ ಅಂದ್ರೆ ಮಾರ್ಚ್ 11ನೇ ತಾರೀಕಿಗೆ ಬರ್ತಾರಲ್ಲ, ಅವತ್ತು ಒಂದು ಪಕ್ಷ ಸೇರ್ಪಡೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಅಂತಕ್ಕಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನಂತಂದ್ರೆ ಮಾರ್ಚ್ 11ನೇ ತಾರೀಕು ಬಿಡದಿಯಿಂದ ಮದ್ದೂರಿನವರೆಗೂ ಕೂಡ ಪ್ರಧಾನಿ ಮೋದಿ ಅವರು ರೋಡ್ ಶೋನ ಮಾಡ್ತಾರೆ. ಆದ್ರೆ ಇವೆಲ್ಲವೂ ಕೂಡ ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ. ಇದಾದ ಬಳಿಕ ಮದ್ದೂರಿನಲ್ಲಿ ಸಮಾವೇಶ ಮಾಡ್ಲಿಕ್ಕೆ ಈಗಾಗ್ಲೇ ಒಂದು ಚಿಂತನೆಯನ್ನ ನಡೆಸಿರ್ತಕ್ಕಂಥದ್ದು. ಆದ್ರೆ ಆ ಮದ್ದೂರಿನಲ್ಲಿ ನಡೀತಕ್ಕಂತ ಸಮಾವೇಶವನ್ನ ಸರ್ಕಾರದ ವೇದಿಕೆ ಕಾರ್ಯಕ್ರಮವನ್ನಾಗಿ ಮಾಡ್ಬೇಕಾ ಅಥವಾ ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡ್ಬೇಕಾ ಅನ್ನುವಂತ ಗೊಂದಲದಲ್ಲಿ ಬಿಜೆಪಿ ನಾಯಕರು ಇರ್ತಕ್ಕಂಥದ್ದು. ಯಾಕಂದ್ರೆ ಏನು ಸರ್ಕಾರದ ವೇದಿಕೆ ಕಾರ್ಯಕ್ರಮವನ್ನ ಮಾಡಿದ್ರೆ ಅಲ್ಲಿ ಬಿಜೆಪಿ ಪಕ್ಷಕ್ಕೆ ಸುಮಲತಾ ಅವ್ರನ್ನ ಕರ್ಕೊಳ್ಳೋದಕ್ಕೆ ತೊಡಕಾಗುತ್ತೆ. ಹೀಗಾಗಿ ಪಕ್ಷದ ವತಿಯಿಂದ ಸಮಾವೇಶವನ್ನ ಮಾಡಿದ್ರೆ ಸುಮಲತಾ ಅವರು ಬಿಜೆಪಿಯನ್ನ ಜಾಯಿನ್ ಆಗ್ಬಹುದು ಅಂತಕ್ಕಂಥದ್ದು ಇಲ್ಲಿ ಬಿಜೆಪಿ ನಾಯಕರಿಗೆ ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಮದ್ದೂರಿನ ಸಮಾವೇಶ ಸರ್ಕಾರದಿಂದ ಆಗ್ಬೇಕಾ ಅಥವಾ ಪಕ್ಷದಿಂದ ಆಗ್ಬೇಕಾ ಅನ್ನುವಂತ ನಿರ್ಧಾರವನ್ನ ಇನ್ನು ಬಿಜೆಪಿ ಪಕ್ಷ ತೆಗೆದುಕೊಂಡಿಲ್ಲ. ಬಹುಶಃ ಇವತ್ತು ಸಂಜೆ ಅಷ್ಟರಲ್ಲಿ ಆ ಒಂದು ನಿರ್ಧಾರ ಹೊರಬೀಳುವಂತ ಸಾಧ್ಯತೆ ಇದೆ. ಆದ್ರೆ ಬಹುತೇಕವಾಗಿ ಈಗ ಸುಮಲತಾ ಆಪ್ತ ವಲಯದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಮಾರ್ಚ್ 11ನೇ ತಾರೀಕಿನಿಂದನೇ ಏನು ಪ್ರಧಾನಿ ಸಮ್ಮುಖದಲ್ಲೇ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥದ್ದು. ಸದ್ಯಕ್ಕೆ ಕಾದ್ ನೋಡ್ಬೇಕಾಗತ್ತೆ ನವಿತಾ, ಯಾವ ರೀತಿ ಬಿಜೆಪಿ ನಾಯಕರು ಕ್ರಮವನ್ನ ತೆಗೆದುಕೊಳ್ತಾರೆ. ಪಕ್ಷದ ವತಿಯಿಂದ ಸಮಾವೇಶವನ್ನ ಮಾಡ್ತಾರ ಅಥವಾ ಸರ್ಕಾರದ ವತಿಯಿಂದ ವೇದಿಕೆ ಕಾರ್ಯಕ್ರಮ ನಡೀತಾ ಅಂತಕ್ಕಂಥದ್ದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ನಿರ್ಧಾರ ಆದ ಬಳಿಕ ಸುಮಲತಾ ಸೇರ್ಪಡೆ ಬಗ್ಗೆ ಒಂದಷ್ಟು ಮಾಹಿತಿ ಹೊರಬೀಳುತ್ತೆ ನವಿತಾ. ಓಕೆ, ಫೈನ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಲಿಕ್ಕರ್ ಹಗರಣದಲ್ಲಿ ದೆಹಲಿ ಡಿಸಿಎಂ ಸಿಸೋಡಿಯಾ ವಿಚಾರಣೆಯನ್ನ ಮಾಡಲಾಗ್ತಾ ಇರುವ ಹಿನ್ನೆಲೆಯಲ್ಲಿ ರ್ಯಾಲಿ ಮೂಲಕ ವಿಚಾರಣೆಗೆ ಮನೀಶ್ ಸಿಸೋಡಿಯಾ ಈಗ ತೆರಳುತ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಸಿಬಿಐ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಈಗ ರ್ಯಾಲಿ ಮೂಲಕ ವಿಚಾರಣೆಗೆ ತೆರಳುತ್ತಾ ಇದ್ದಾರೆ ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಅವರು. ಸಿಬಿಐ ವಿಚಾರಣೆಗೆ ನಾನೇನು ಭಯ ಪಡೋದಿಲ್ಲ, ನಾನು ಕೆಲ ತಿಂಗಳು ಜೈಲಿನಲ್ಲಿ ಇರಬೇಕಾಗಿ ಬರಬಹುದು. ವಿಚಾರಣೆಗೆ ಹಾಜರಾಗುವ ಮುನ್ನ ಮನೀಶ್ ಸಿಸೋಡಿಯಾ ಟ್ವೀಟ್ ಅನ್ನ ಮಾಡಿದ್ದಾರೆ. ಟ್ವೀಟ್ ಮಾಡೋದ್ರ ಮೂಲಕ ಒಂದಷ್ಟು ವಿಚಾರಗಳನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ರ್ಯಾಲಿ ಮೂಲಕವೇ ಈಗ ವಿಚಾರಣೆಗೆ ಸಿಸೋಡಿಯಾ ಅವರು ತೆರಳುತ್ತಾ ಇದ್ದು, ಸಿಬಿಐ ಕೊಟ್ಟಂತಹ ನೋಟಿಸ್ಗೆ ಹಾಜರಾಗುವಂತೆ ಸಿಬಿಐಗೆ ನೋಟಿಸ್ ಕೊಟ್ಟಿತ್ತಲ್ಲ, ಅದಕ್ಕೆ ವಿಚಾರಣೆಗೆ ಈಗ ಹಾಜರಾಗ್ತಿದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ದೊಡ್ಡ ರ್ಯಾಲಿಯ ಮೂಲಕ ಮನೀಶ್ ಸಿಸೋಡಿಯಾ ಅವರು ಸಿಬಿಐ ಕಚೇರಿಗೆ ತೆರಳುತ್ತಾ ಇದ್ದಾರೆ. ಎಲ್ಲರ ಒಂದಷ್ಟು ಪ್ರತಿಭಟನೆಗಳು ಕೂಡ ಆ ಸಂದರ್ಭದಲ್ಲಿ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇದು ಬೇಕು ಅಂತಾನೆ ಸಿಕ್ಕಿಸುವಂತಹ ಪ್ರಯತ್ನ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಸಿಸೋಡಿಯಾ ಅವರೇ ಟ್ವೀಟ್ ಮಾಡಿದ್ದಾರೆ, ಸಿಬಿಐ ವಿಚಾರಣೆಗೇನು ನಾನು ಭಯ ಪಡೋದಿಲ್ಲ, ನಾನು ವಿಚಾರಣೆಯನ್ನ ಎದುರಿಸ್ತೀನಿ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸಿಕ್ಕಿ ಹಾಕಿಸುವಂತಹ ಪ್ರಯತ್ನವೂ ಆಗಬಹುದು, ನಾನೇನು ಕೇರ್ ಮಾಡೋದಿಲ್ಲ, ಸ್ವಲ್ಪ ದಿನಗಳ ಕಾಲ ನಾನು ಜೈಲಲ್ಲಿ ಇರಬೇಕಾದಂತಹ ಸನ್ನಿವೇಶವೂ ಕೂಡ ಬರಬಹುದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ವಿಚಾರಣೆಗೆ ಹಾಜರಾಗುವ ಮುನ್ನ ಮನೀಶ್ ಸಿಸೋಡಿಯಾ ಟ್ವೀಟ್ ಮಾಡಿದ್ದು ಹೀಗೆ.